ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಗಿಡ ಬಂದು ತೈವಾನ್ ಬಿಕ್ಕೆ ಗಿಡ. ಈ ಗಿಡದ ಸ್ಟೋರಿ ನಾನು ನಿಮಗೆ ಹೇಳಲೇಬೇಕು. ನಮ್ಮ ಯಜಮಾನರು ಮತ್ತು ಅವ್ರ ಫ್ರೆಂಡ್ಸು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿ ಚಿಂತಾಮಣಿಗೆ ಹೋಗಿ ಬಿಕ್ಕೆ ಸಸಿಗಳನ್ನು ತಗೊಂಡು ಬಂದರು. ನಾವು 750 ಸಸಿಗಳನ್ನು ತೊಗೊಂಡು ಬಂದು ನಾಟಿ ಮಾಡಿದ್ವಿ. 1 ವರ್ಷ ತುಂಬ ಚೆನ್ನಾಗಿ ಬೆಳೆಸಿದ್ವಿ. ನಂತರ ಗಿಡಗಳನ್ನು ಕಟ್ಟಿಂಗ್ ಮಾಡಿ ಔಷಧಿಯನ್ನು ಸ್ಪ್ರೇ ಮಾಡಿದ್ವಿ ಫ್ಲವರ್ಸ್ ಬರೋದಕ್ಕೆ. ಹೂ ಬಂದು, ಮೊಗ್ಗು ಬಂದು, ಕಾಯಾಗಿ, ಹಣ್ಣಾಗಿ. ಈ ಹಣ್ಣು ತುಂಬ ಟೇಸ್ಟಿಯಾಗಿ ಇತ್ತು, ತುಂಬ ಚೆನ್ನಾಗಿತ್ತು. ತೋಟನೂ ಕೂಡ ತುಂಬ ಚೆನ್ನಾಗಿತ್ತು. ಅಕ್ಕಪಕ್ಕ ದೂರವರೆಲ್ಲ ಬಂದು ನಮ್ಮ ತೋಟನೆಲ್ಲ ನೋಡೋದಕ್ಕೋಸ್ಕರನೇ ಬರ್ತಾಯಿದ್ರು, ಅಷ್ಟು ಚೆನ್ನಾಗಿ ಗಿಡ ಬಂದಿತ್ತು. ಈ ಹಣ್ಣು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಡೈಲಿ ಕಟ್ಟಿಂಗ್ ಮಾಡಲೇಬೇಕು. ಮೊದಲನೇ ದಿನ ನಾವು ಕಟ್ಟಿಂಗ್ ಮಾಡೋದು ದ್ವಾರಗಾಯಿ ಹಣ್ಣು. 2ನೇ ದಿನಕ್ಕೆ ಇದು ಹಣ್ಣಾಗುತ್ತೆ ಮೀಡಿಯಮ್ ಆಗಿ, 3ನೇ ದಿನಕ್ಕೆ ಫುಲ್ ಹಣ್ಣಾಗುತ್ತೆ, 4ನೇ ದಿನಕ್ಕೆ ಫುಲ್ ಹಣ್ಣಾಗ್ಬಿಟ್ಟು ಟೇಸ್ಟೇ ಹೊರಟೋಗ್ಬಿಡುತ್ತೆ. ಈ ಹಣ್ಣಿಗೆ ತುಂಬ ಆಯಸ್ಸು ಕಮ್ಮಿ. ನನ್ನ ಪ್ರಕಾರ ನಾವು ದಾಳಿಂಬೆ ಹಣ್ಣು ಅದನ್ನೆಲ್ಲ ಬೆಳೆದಿದ್ದೀವಿ, ಅದಕ್ಕೂ ಹೋಲಿಕೆ ಮಾಡಿಕೊಂಡ್ರೆ ಇದಕ್ಕೆ ತುಂಬ ಆಯಸ್ಸು ಕಮ್ಮಿ. ಒಂದಿನ ಏನಾದರೂ ನಾವು ಕಟ್ಟಿಂಗ್ ಮಾಡಿಲ್ಲ ಅಂದರೆ ಗಿಡದಲ್ಲೇ ಉದುರೋಗ್ಬಿಡುತ್ತೆ. ನಮಗೆ ಈ ಹಣ್ಣುಗಳನ್ನು ಮಾರಾಟ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಡ್ತು. ಏಕೆಂದರೆ ಡೈಲಿ 2 ಕ್ವಿಂಟಲು, 2.5 ಕ್ವಿಂಟಲು, 3 ಕ್ವಿಂಟಲ್ ಹಣ್ಣು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಒಂದೊಂದು ದಿವಸ 1-1.5 ಕ್ವಿಂಟಲ್, 2 ಕ್ವಿಂಟಲ್ಲೇ ಬಂದುಬಿಡೋದು. ಇಷ್ಟು ಸ್ವಲ್ಪ ಹಣ್ಣನ್ನು ನಾವು ಮಾರ್ಕೆಟಿಗೆ ತಗೊಂಡೋಗಿ ಮಾರಾಟ ಮಾಡೋದೇ ತೊಂದರೆ ಆಗಿಬಿಡ್ತು. ಹೇಗೆಂದರೆ ನಮ್ಮ ಊರು ಇರೋದು ಶಿರಾ ತಾಲೂಕಿಂದ 30 ಕಿಲೋಮೀಟ್ರ್ ದೂರ, ಮತ್ತು ಇಲ್ಲಿ ಅಮರಾಪುರ ಅಂತ ಬರುತ್ತೆ, ಅಲ್ಲಿಂದನೂ ಕೂಡ ತುಂಬ ದೂರ. ನಮಗೆ ಹತ್ರ ಮಾರ್ಕೆಟೇ ಇಲ್ದಂಗೆ ಆಗೋಗ್ಬಿಡ್ತು. ನಾವೇ ಮಾರ್ಕೆಟಿಗೆ ಹಾಕೋಣ ಅಂತ ಹೋದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಉಳಿತಾ ಇರಲಿಲ್ಲ. ಆಮೇಲೆ ನಮ್ಮ ತೋಟಕ್ಕೆ ವ್ಯಾಪಾರಸ್ಥರು ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರೆಲ್ಲ 50 kg ಕೊಡಿ, 1 ಕ್ವಿಂಟಲ್ ಕೊಡಿ ಅಂತ ಸ್ವಲ್ಪ ಹಣ್ಣನ್ನೇ ತೊಗೊಂಡೋಗ್ತಿದ್ರು. ಇನ್ನು ಮಿಕ್ಕಿರೋ ಹಣ್ಣೆಲ್ಲ ಉದುರಿ ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆಮೇಲೆ ಗೊತ್ತಾಯಿತು ಮಾರ್ಕೆಟ್ ಹತ್ರ ಇರೋರು ತೈವಾನ್ ಬಿಕ್ಕೆ ಹಣ್ಣುಗಳನ್ನು ಬೆಳೆದು ತುಂಬ ಲಾಭ ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಆದರೆ ತುಂಬ ಹತ್ರ ಇರಬೇಕು ಮಾರ್ಕೆಟು, ಏಕೆಂದರೆ ಡೈಲಿ ಇದು ಕಟಾವು ಇರುತ್ತೆ. ತುಮಕೂರಿಗೂ ಬೆಂಗಳೂರಿಗೂ ಹತ್ರ ಇರೋ ಅಂಥವ್ರು ಈ ತೈವಾನ್ ಬಿಕ್ಕೆ ಹಣ್ಣನ್ನು ಬೆಳೆದು ತುಂಬ ದುಡ್ಡು ಮಾಡ್ಬೋದು. ಸ್ವಂತ ವೆಹಿಕಲ್ ಇದ್ಬಿಟ್ರಂತೂ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಅಂಥವ್ರು ಬೆಳ್ಕೊಬೋದು. ನಮ್ಮಂಥರ ಕೈಲಿ ಇದು ಸಾಧ್ಯನೇ ಇಲ್ಲ ಅಂತ ಗೊತ್ತಾಗಿ ಈ ಬಿಕ್ಕೆ ಗಿಡಗಳನ್ನೆಲ್ಲ ನಾವು ತೆಗೆದಾಕ್ಬಿಟ್ಟು ನಾವು ಅಡಿಕೆ ಸಸಿಗಳನ್ನು ನಾಟಿ ಮಾಡಿದ್ವಿ. ನೋಡಿ, ಈ ತೋಟ ಅಡಿಕೆ ಸಸಿ ಹಾಕಿ ಇಷ್ಟು ದೊಡ್ಡ ತೋಟ ಆಗಿದೆ. ಮನೆಗೆ ತಿನ್ನೋದಕ್ಕೆ ಬೇಕಾಗುತ್ತೆ ಹಣ್ಣು ಅಂತ ನಾವು ಈ 4 ಗಿಡಗಳನ್ನು ಬಿಟ್ಕೊಂಡಿದ್ದೀವಿ ಅಷ್ಟೇ. ಈ ಗಿಡದಲ್ಲಿರೋ ಡ್ರಿಪ್ಪಿನ ಪೈಪ್ ಎಲ್ಲ ತೆಗೆದುಬಿಟ್ಟು ಅಡಿಕೆ ಸಸಿ ನೋಡಿ ನಾಟಿ ಮಾಡಿ ಇಷ್ಟು ದೊಡ್ಡ ಸಸಿ ಆಗಿದೆ. ಇದಕ್ಕೆಲ್ಲ ನಾವು ಈ ಥರ ನಲ್ಲಿ ಥರ ಈ ತೋಟಕ್ಕೂ 750 ಗಿಡಕ್ಕೂ ನಾವು ಮತ್ತೆ ಈ ಥರನೇ ಮೆಥಡ್ ಮಾಡಿದ್ದೀವಿ, ನಲ್ಲಿ ಥರನೇ ಮೆಥಡ್ ಮಾಡಿಬಿಟ್ಟಿದ್ದೀವಿ. ಮತ್ತು ಇದ್ರ ಪಕ್ಕದ ತೋಟದಲ್ಲಿ ಕೂಡ ಈ ಥರ ಡ್ರಿಪ್ಪಿನ ಪೈಪ್ ಹಾಗೆ ಬಿಟ್ಬಿಟ್ಟಿದ್ದೀವಿ. ಬಿಟ್ಟು ಇದಕ್ಕೆ ನಲ್ಲಿ ಮಾಡಿದ್ದೀವಿ. ದೊಡ್ಡ ಗಿಡ ಇದು 7 ವರ್ಷದ ಗಿಡ, 6.5-7 ವರ್ಷದ ಗಿಡ. ಇದಕ್ಕೂ ಕೂಡ ನಾವು ಈ ಡ್ರಿಪ್ಪಿನ ಪೈಪ್ಸ್ ಎಲ್ಲ ಹಾಗೆ ಬಿಟ್ಬಿಟ್ಟು ಮತ್ತೆ ನಾವು ಹೊಸ ಮೆಥಡ್ ಇದನ್ನು ಯೂಸ್ ಮಾಡಿದ್ದೀವಿ. ನಲ್ಲಿ ಥರ ನೋಡಿ ಎಷ್ಟು ಚೆನ್ನಾಗಿ ನೀರು ಹೋಗುತ್ತೆ, ಸಂಪಾಗಿ ನೀರು ಹೋಗುತ್ತೆ. ಇದು ದೊಡ್ಡ ಗಿಡಕ್ಕೂ ಈ ಥರ ಮಾಡಿದ್ದೀವಿ. ಈ ಮೆಥಡು ತುಂಬ ಈಸಿ ಮೆಥಡ್ಡು, ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಳ್ಳೋರಿಗೂ ತುಂಬ ಈಸಿಯಾಗಿರುತ್ತೆ. ನನಗಂತೂ ಈ ಥರ ಮೆಥಡ್ ತುಂಬ ಇಷ್ಟ ಆಗ್ಬಿಟ್ಟಿದೆ.